ಇತ್ತ ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಸಂಕಷ್ಟವೇ ಬಂದೊದಗ್ತಾ ಇದೆ. ಬಾಗಲಕೋಟೆಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಬಂದೊದಗಿದ್ದು ಅವಶ್ಯಕತೆ ತಕ್ಕಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಗರದಲ್ಲಿ ಸಮರ್ಪಕವಾಗಿ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದಾಗಿ ದೊಡ್ಡ ಮಟ್ಟದ ಹೊಡೆತ ಸಿಗ್ತಾ ಇದೆ. ಗ್ಯಾಸ್ ವಿತರಣೆ ಅಭಾವದಿಂದಾಗಿ ಮಾಲೀಕರಿಗೆ ಒಂದು ಕಡೆ ಆತಂಕ ಕೂಡ ಶುರುವಾಗಿದ್ದು ನಗರದಲ್ಲಿರುವಂತಹ 200ಕ್ಕೂ ಅಧಿಕ ಪ್ರಮುಖ ಹೋಟೆಲ್ಗಳಿಗೆ ಈಗ ಆತಂಕ ಹೆಚ್ಚಾಗಿದೆ. ಶೀಘ್ರವೇ ಸಭೆ ಕರೆದು ಡಿಸಿ ಮೂಲಕ ಮನವಿಯನ್ನು ಮಾಡ್ತೇವೆ ಅಂತ ಹೋಟೆಲ್ ಸಂಘದ ಅಧ್ಯಕ್ಷ ನಿತ್ಯಾನಂದ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಟೇಕ್ ಎ ಲುಕ್. ಏನು ಇರಾನ್ ಇಸ್ರೇಲ್ ಮಧ್ಯೆ ನಡೆಯುತ್ತಿರುವಂತಹ ಭೀಕರ ಯುದ್ಧದ ಎಫೆಕ್ಟ್ ಬಾಗಲಕೋಟೆ ಮೇಲೂ ಕೂಡ ತಟ್ಟಿರುವಂಥದ್ದು, ಅದರಲ್ಲೂ ಹೋಟೆಲ್ ಉದ್ಯಮದ ಮೇಲೆ ಈ ಒಂದು ಎಫೆಕ್ಟ್ ತರ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ LPG ಗ್ಯಾಸ್ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಸದ್ಯ ನಾನು ಬಾಗಲಕೋಟೆಯ ಒಂದು ಮಂಜುನಾಥ್ ಭವನ್ ಅಂತ ಏನೋ ಹೋಟೆಲ್ ಇದೆ, ಆ ಹೋಟೆಲ್ನ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಸಹಜವಾಗಿ ಎಂದಿನಂತೆ ಏನು ಗ್ರಾಹಕರು ಬಂದು ತಮ್ಮ ಇಷ್ಟದ ಉಪಹಾರವನ್ನು ಸವಿತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಆದರೆ ಪ್ರಮುಖವಾಗಿ ಏನು ಹೇಳ್ಬೇಕಂತಂದ್ರೆ, ಹೋಟೆಲ್ ಮಾಲೀಕರಿಗೆ ತುಂಬಾನೇ ಸಂಕಷ್ಟ ಬಂದೊದಗಿರುವಂಥದ್ದು. ಯಾಕಂತಂದ್ರೆ ಇರಾನ್ ಇಸ್ರೇಲ್ನ ಒಂದು ಭೀಕರ ಯುದ್ಧದಿಂದ ಏನು ಅವರಿಗೆ ಅವಶ್ಯಕತೆವಾಗಿ ಸಿಗಬೇಕಾದಂಥ ಅಂದರೆ ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅದರ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು. ಒಂದು ಕಡೆ ರೇಟ್ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಅವಶ್ಯಕತೆ ಇದ್ದಷ್ಟು ಸಿಗಲಾರದ ಹಿನ್ನೆಲೆಯಲ್ಲಿ ತುಂಬಾ ವ್ಯಾಪಾರದ ಮೇಲೂ ಕೂಡ ಇದು ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಹೋಟೆಲ್ನ ಮಾಲೀಕರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಬಾಗಲಕೋಟೆಯ ಹೋಟೆಲ್ ಮತ್ತು ಉಪಹಾರ ಸಂಘದ ಅಧ್ಯಕ್ಷರಾಗಿರುವಂತಹ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರಿಗೆ ನಿಮ್ಗೆ ಈ ರೀತಿ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಬಾಗಲಕೋಟೆಯಲ್ಲಿ ಎಸ್ಪೆಷಲಿ? ಬಾಗಲಕೋಟೆ ಗ್ಯಾಸಿಂದ ಒಂದೇ ಸರ್, ಗ್ಯಾಸಿಂದ ಈಗ ನಿನ್ನೆ ನಮ್ಗೆ ಗೊತ್ತಾಗಿತ್ತು ಆಟೋಮೆಟಿಕ್ ಗ್ಯಾಸ್ ಒಂದು ವಾರ ಅಂತೂ ಫುಲ್ ಕ್ರಿಟಿಕಲ್. ನಾವು ನಿಮ್ಮ ಕಾಯಂ ಗಿರಾಕಿ ಅದೇವೆ, ಎಲ್ಲಿ ಸಿಕ್ಕರು ತಂದು ಕೊಡ್ತೇವೆ, ಅದು ನೀವು ನಮ್ಮನ್ನು ಸಹಕರಿಸ್ಬೇಕಂತ ಅವರು ರಿಕ್ವೆಸ್ಟ್ ಮಾಡ್ಯಾರ. ನಮಗೆ HP ಗ್ಯಾಸ್ ಅಂತೂ ಪೂರಾನಿಲ್ಲ. ಅವರು ಹೇಳೋ ಪ್ರಕಾರ ನಮ್ಮ ಹತ್ರ ಏನು ಸ್ಟಾಕ್ ಇಲ್ಲ, ಭಾರಿ ತೊಂದರೆ ಇತ್ತು, ಅವರು ಕೂಡ ಹೇಳ್ಕೊಂಡಿದ್ದಾರೆ. ಈಗ ನಿನ್ನೆ ಬೆಂಗಳೂರು ಮಾಹಿತಿ ಪ್ರಕಾರ ನೋಡಿ, ಚೀಫ್ ಮಿನಿಸ್ಟರು ಈಗ ಹೋಟೆಲ್ ಅವ್ರದ್ದು ಈಗ ಬೆಂಗಳೂರು ಗ್ರಾಮಾಂತರ ಹೋಟ್ಲ್ ಎಲ್ಲ ಬಂದುಬಿಟ್ರು. ಅದು ಸಹ ಗ್ಯಾಸ್ ಸಲುವಾಗಿ ಅಧ್ಯಕ್ಷ ಕೂಡ ಮಾತಾಡ್ಯಾರ, ಇವತ್ತು ನಾವು ಫುಲ್ ಬಂದ್ ಮಾಡ್ತೇವೆ ಅಂತೇಳಿ. ಏನು ಗ್ಯಾಸ್ ಇಲ್ಲ ಆ ರೀತಿ ವಾದ ಮಾಡಿದ್ದೀವಿ. ಈಗ ಗೌರ್ಮೆಂಟ್ ಒಂದು 70% ಶಿಲ್ಕ್ ಇತ್ತು ಅಂತ ಹೇಳ್ತಾರೆ ಅವರು, ಇವಾಗಲೇ ಡಿಲೇ ಮಾಡಕತ್ತಾರೆ. ಅದ್ರ ಬಗ್ಗೆನೂ ನಮಗೆ ಅರ್ಥ ಆಗೋದು. ಮತ್ತು ಪೂನಾ ಇಲ್ಲ ದೊಡ್ಡ ಬ್ರಾಂಚ್ ಇತ್ತು ಅಂತದ್ದು ನಿನ್ನೆ ಟಿವಿಯಲ್ಲಿ ಹೇಳಿದ್ರೆ ಗೊತ್ತಾ ನೋಡಿ, ದೊಡ್ಡ ಬ್ರಾಂಚ್ ಕಚ್ಚೆ ವಸ್ತು ಅಲ್ಲಿ ಬರೋದೇ ಬಂದಾಗಿದೆ ಅಂತ. ಈಗ ಹೀಗಾಗಿ ಗ್ಯಾಸಿನ ಪ್ರಾಬ್ಲಮ್ ಬರುವುದೇ, ಇದು ಎಲ್ಲಿ ಮಟ್ಟ ಹೋಗುತ್ತೆ ನಮಗೆ ಹೇಳಕ್ಕೆ ಬರೋಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ಕ್ರೈಸಿಸ್ ಸಂದರ್ಭದೊಳಗೆ ಈ ಥರ ಆಗಿದೆ, ಏನು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ? ಈ ಥರ ನಿಮ್ಗೆ ಅವಶ್ಯಕತೆ ಇದ್ದಷ್ಟು ಸಿಗ್ತಾ ಇಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಅದೇ ನಾವು ಹೇಳೋದಷ್ಟೇ. ಎಲ್ಲಿಂದ ಬೇರೆ ಈಗ ಒಂದು ಕಡೆ ಪ್ರಾಬ್ಲಮ್ ಇರುತ್ತೆ, ಮತ್ತೊಂದು ಕಡೆ ತರಿಸಿ ನಮ್ಮದು ಟರ್ನ್ ಓವರಿಗೆ ಅನುಕೂಲ ಮಾಡಿಕೊಳ್ಳೋ ವ್ಯವಸ್ಥೆ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ತೀವಿ ನಾವು. ಈಗ ಬೆಂಗಳೂರವರು ಅದೇ ಹೇಳಿ, ನಾವು ಅವರು ಅದೇ ಹೇಳ್ತೇವೆ. ಈ ಬೇರೆ ಕಡೆಯಿಂದ ಕಚ್ಚೆ ವಸ್ತು ಸಿಗುತ್ತಲ್ಲ, ಅದನ್ನವ್ರು ಹೆಲ್ಪ್ ಮಾಡಿ ಏನೋ ಅನುಕೂಲ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಎಲ್ಲ ಉದ್ಯಮ ಬಂದಾಗ್ಬಿಡ್ತೈತಿ. ಮತ್ತು ನೋಡಿರಿ, ಹೋಟೆಲ್ ನಮ್ಮೊಬ್ಬರಿಗೆಲ್ಲ, ನಮಗೂ ಅದ್ರ ಮೇಲೆ ಡಿಪೆಂಡ್ ಐತಿ. ಮತ್ತು ಪಬ್ಲಿಕ್ ಅದ್ರ ಮೇಲೆ ಡಿಪೆಂಡ್ ಐತಿ. ಎಷ್ಟೋ ಜನ 50% ಅದ್ರ ಮೇಲೆ ಡಿಪೆಂಡ್ ಆದಾರೆ. ಎಲ್ಲರೂ ತೊಂದರೆನೇ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿ ಏನೊಂದು ವ್ಯವಸ್ಥೆ ಮಾಡೋದು ಗೌರ್ಮೆಂಟ್. ಹೋಟೆಲ್ ಮಾಲೀಕರು ಹಾಗೂ ಹೋಟೆಲ್ ಮತ್ತು ಉಪಹಾರ ಸಂಘದ ಅಧ್ಯಕ್ಷರಾಗಿರುವಂಥ ಏನು ಈ ಹೋಟೆಲ್ ಮಾಲೀಕರು ಇದ್ದಾರೆ, ನಿತ್ಯಾನಂದ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸದ್ಯದ ಮಟ್ಟಿಗೆ ಹೇಗೂ ಅಡ್ಜಸ್ಟ್ ಮಾಡಿ ನಾವು ಅದನ್ನು ಸಾಗಿಸ್ತಾ ಇದ್ದೀವಿ. ಆದರೆ ಇನ್ನೊಂದು ವಾರ ನಂತರ ತುಂಬಾ ಕ್ರಿಟಿಕಲ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಹೋಟೆಲ್ ಬಂದ್ ಮಾಡುವುದು ನಮಗೆ ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರ ಹೇಗಾದರೂ ಮಾಡಿ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋ ಒಂದು ಆಗ್ರಹನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.